ಚರಂಡಿ, UGD, ರಸ್ತೆ ಎಲ್ಲ ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ. ಒಂದು ಕಡೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಅದು ಕೂಡ ಬಂದಿಲ್ಲ. ಈ ಕಡೆ ಅವರ ಬೇಕಾಗಿರ್ತಕ್ಕಂಥ ಮೂಲಸೌಕರ್ಯನೂ ಕೂಡ ರೂಪಿಸೋದರಲ್ಲಿ ವಿಫಲ ಆಗ್ತಾ ಇದ್ದಾರೆ. ಜೊತೆಗೆ ಇಂಥ ಒಂದು ಸಮಸ್ಯೆಗಳು ಇದ್ದೇ ಇದ್ದಾವೆ. ಅಂದರೆ ರೆವಿನ್ಯೂ ಇಲಾಖೆಗೆ ಬಂದು ಇಲ್ಲಿ ತಾಲೂಕು ಆಫೀಸಲ್ಲಿ ಬಂದು ಅದನ್ನ ಬಗೆಹರಿಸುವಂಥ ದೃಷ್ಟಿಯಲ್ಲಿ ಇಲ್ಲಿ ಕಡಿಮೆ ಸ್ಟಾಫ್ ಇದ್ದಾರೆ, ಎಲ್ಲರೂ ಅಧಿಕಾರಿಗಳು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಒಂದು ಸಂಕಷ್ಟಗಳು ಅರ್ಥ ಮಾಡ್ಕೋತೀವಿ. ಆದರೂ ಸಹ ನಾವೆಲ್ಲರೂ ಸಾರ್ವಜನಿಕ ಜೀವನದಲ್ಲಿರುವಾಗ ಅಂಥ ದೂರುಗಳು ಬಂದಾಗ ನಾವು ಹೆಚ್ಚು ಒಂದು ಕಾಳಜಿ ವಹಿಸಿ ಇದನ್ನ ಬಗೆಹರಿಸುವಂಥದ್ದು ಪ್ರಯತ್ನ ಮಾಡಬೇಕಾಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಆಗ್ತಿರೋದು ಇದಕ್ಕೆಲ್ಲ ಕಾರಣ ಅಂತ ಅನ್ಸಲ್ವಾ ಸರ್? ಯಾಕಂದ್ರೆ ಅದು 100% ಇವತ್ತು ನಿನ್ನೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ಸುಮಾರು 1 ವರ್ಷದಿಂದನೇ ಇದು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಚಾಮುಂಡೇಶ್ವರಿ ಕ್ಷೇತ್ರ ಇವತ್ತು ಮೈಸೂರು ಸಿಟಿ ಕಾರ್ಪೊರೇಷನ್ ಅಡಿಯಲ್ಲಿ ಬರುವಂಥದ್ದು ಎಲ್ಲ ವಾರ್ಡ್ಗಳು ಕೂಡ ಸ್ಥಳೀಯ ಚುನಾವಣೆ ಇವರು ನಡೆಸ್ತಾ ಇರೋ ಕಾರಣಕ್ಕಾಗಿ ಭಾಳ ಒಂದು ಹಿನ್ನಡೆ ಆಗ್ತಾಯಿದೆ. ನಮಗೆ 15th ಫೈನಾನ್ಸಿಂದ ಸುಮಾರು 70 ಕೋಟಿ ಏನು ಹಣ ಬರಬೇಕಾಗಿತ್ತು ನಮ್ಮ ಕ್ಷೇತ್ರಕ್ಕೆ, ಮೈಸೂರು ನಗರದ ಒಂದು ಸಿಟಿ ಕಾರ್ಪೊರೇಷನ್ಗೆ, ಅದು ಹಿಂದೆ ಹೋಗಿದೆ. ಜೊತೆಗೆ ಚಾಮುಂಡೇಶ್ವರಿದಲ್ಲಿ ಎಷ್ಟೋ ಪಟ್ಟಣ ಪಂಚಾಯತಿಗಳಿದ್ದಾವೆ, ನಗರಸಭೆಗಳಿದ್ದಾವೆ, ಗ್ರಾಮ ಪಂಚಾಯತಿಗಳಿದ್ದಾವೆ. ಅಲ್ಲಿ ಎಲ್ಲನೂ ಕೂಡ ಒಂದೊಂದು ಕಡೆ ಬಹುಶಃ 1-2 ಗ್ರಾಮ ಪಂಚಾಯತಿ ರಮನಹಳ್ಳಿ ಅಂಥದ್ದು ಒಂದು ಚುನಾವಣೆ ನಡೆಸಿದ್ದಾರೆ ಹಿಂದೆ. ಅದಕ್ಕಾಗಿ ಅಲ್ಲಿ ಸ್ಥಳೀಯ ಪ್ರತಿನಿಧಿಗಳಿದ್ದಾರೆ. ಅದು ಬಿಟ್ಟರೆ ಎಲ್ಲ ಪಟ್ಟಣ ಪಂಚಾಯತಿಗಳಿರ್ಬೋದು, ನಗರಸಭೆ ಇರ್ಬೋದು, ಊಟಗಳ್ಳಿ, ಬೋಗಾದಿ, ಕಡ್ಕೋಳ ಇತ್ಯಾದಿ ಎಲ್ಲೂ ಒಂದು ಚುನಾವಣೆ ನಡೆದಿಲ್ಲ. ಒಂದು ಕಡೆ ಗ್ರೇಟರ್ ಮೈಸೂರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಚುನಾವಣೆಯೂ ಕೂಡ ನಡೆಸ್ತಾ ಇಲ್ಲ. ಅವರು ಗ್ರೇಟರ್ ಮೈಸೂರು ಮಾಡ್ತಾ ಇಲ್ಲ, ಚುನಾವಣೆಯೂ ಕೂಡ ನಡೆಸ್ತಾ ಇಲ್ಲ. ಎಲ್ಲ ಸಮಸ್ತ ಒಂದು ಸಾರ್ವಜನಿಕರಿಗೆ ಹಿನ್ನಡೆ ಆಗ್ತಾಯಿದೆ. ಸರಿಗೆ ಜನಸಂಪರ್ಕ